ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಿಜೆಪಿ ನಾಯಕರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನೋ ಬಗ್ಗೆ ಅವರು ತಮ್ಮ ನಾಯಕರ ಜೊತೆ ಚರ್ಚೆಗಳನ್ನು ಮಾಡಿ ಮುಂದಿನ ಯೋಜನೆಗಳನ್ನು ರೂಪಿಸೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಅವರಿಗೆ ಬೇಕಾಗಬಹುದು. ಮತ್ತೊಂದು ಕಡೆ ದೆಹಲಿಯ ಪೊಲೀಸರು ಪ್ರತಿಭಟನೆಗಳ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದವರು ಕ್ರಿಮಿನಲ್ಗಳನ್ನ ಹುಡುಕೋದಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಜಂತರ್ ಮಂತರಲ್ಲಿ ಪ್ರತಿಭಟನೆಗೆ ಕೂತಿದ್ದ ಕಾಕ್ರೋಚ್ಗಳಿಗೆ ಪ್ರತಿನಿತ್ಯ ಊಟ ಸರಬರಾಜು ಮಾಡಿದ ಅನ್ನದಾನಿ ಜುನೈದ್ಗೆ ಉತ್ತರ ಪ್ರದೇಶದ ಪೊಲೀಸರು ವಿಚಾರಣೆಗೆ ಕರೆದಿದ್ದಾರೆ. ಪೊಲೀಸರ ಪ್ರಶ್ನೆ ತುಂಬಾ ಸಿಂಪಲ್. ರಸ್ತೆ ಬದಿಲಿ ಸಣ್ಣ ಹೋಟೆಲ್ ನಡೆಸ್ತಾ ಇದ್ದ ನೀನು ಸುಮಾರು 1 ತಿಂಗಳ ಕಾಲ ಜಂತರ್ ಮಂತರ್ಲಿದ್ದ ಸಾವಿರಾರು ಮಂದಿಗೆ ಊಟ ಕೊಟ್ಟು ಪುಣ್ಯ ಕಟ್ಕೊಂಡಿದ್ಯಾ. ಆದ್ರೆ ಆ ಊಟ ಸರಬರಾಜು ಮಾಡೋದಕ್ಕೆ ಎಷ್ಟು ಹಣ ಖರ್ಚಾಯ್ತು? ಆ ಹಣದ ಮೂಲ ಯಾವುದು? ನೀನಲ್ಲದೆ ಇನ್ಯಾರಾದ್ರೂ ದಾನಿಗಳು ಅಲ್ಲಿದ್ರ? ಹೇಗೆ ಇಷ್ಟೆಲ್ಲ ಹಣ ಹೊಂದಿಸದೆ ಅನ್ನೋ ಬಗ್ಗೆ ಲೆಕ್ಕ ಕೊಡು ಅಂತ ಪೊಲೀಸರು ಕೇಳ್ತಾ ಇದ್ದಾರೆ. ಈಗ ಜುನೈದ್ ಊಟ ಕೊಟ್ಟು ಕಾಪಾಡಿದ ನನ್ನ ಬಗ್ಗೆ ಕಾಕ್ರೋಚ್ ನಾಯಕರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಮಾಡ್ತಾ ಇರೋ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. करना चाहिए उन्हें सपोर्ट, हम उनके साथ दिए हैं, लगातार उनके साथ संघर्ष किया है और इसमें विशेष रूप से ध्यान देना चाहिए. एक पूरी लीगल टीम बननी चाहिए और इसमें पूरा एक्शन होना चाहिए. ಈತ ಮಾತ್ರ ಅಲ್ಲ, ಆ ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿ ಮ್ಯಾಡ್ ಮಾಬ್ ಜೊತೆ ಸೇರಿ ಉದ್ವೇಗಕ್ಕೊಳಗಾಗಿ ಪೊಲೀಸರ ಮೇಲೆ ಕಲ್ಲು ತೂರಿದವರು, ಸರ್ಕಾರಿ ಆಸ್ತಿಪಾಸ್ತಿಗಳನ್ನ ನಾಶ ಮಾಡಿದವರು ಎಲ್ಲರೂ ಕೂಡ ಕಾನೂನಿನ ಸಮಸ್ಯೆಗೆ ಸಿಲುಕಿಕೊಳ್ಳೋ ಚಾನ್ಸ್ ಇದೆ. ಅಲ್ಲಿ ಸರ್ಕಾರ ಸುಮ್ಮನಿದ್ರು ಕೂಡ ಸಾರ್ವಜನಿಕ ಆಸ್ತಿಪಾಸ್ತಿಗಳ ನಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದಲ್ಲೊಂದು ಖಾಸಗಿ ಪ್ರಕರಣ ದಾಖಲಾಗಿದೆ. ಅದರ ವಿಚಾರಣೆ ನಡೀಬೇಕು. ನ್ಯಾಯಾಲಯ ಆದೇಶ ಕೊಟ್ರೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗತ್ತೆ. ಅಲ್ಲಿ ಚಿತಾವಣೆಗೊಳಗಾದ ಅಮಾಯಕ ವಿದ್ಯಾರ್ಥಿಗಳು ಪಾಪ ಸಮಸ್ಯೆಗೆ ಸಿಲುಕೋತಾರೆ. ಇದೆಲ್ಲದರ ನಡುವೆ ಈಗ ಇನ್ನೂ 2 ಹೊಸ ಚಳವಳಿಗಳಿಗೆ ಬೀಜಾಂಕುರ ಆಗ್ತಾ ಇದೆ. ಅದರಲ್ಲಿ ಒಂದು E20 ಪೆಟ್ರೋಲ್ಗೆ ಸಂಬಂಧಿಸಿದ್ದಾದ್ರೆ ಮತ್ತೊಂದು ರಿಸರ್ವೇಶನ್ ಹಟಾವೋ ಹೆಸರಿನ ಆಂದೋಲನ. ಹಾಗಾದ್ರೆ ಈ ಹೊಸ ಚಳವಳಿಗಳು, ಅವುಗಳ ಹಿಂದಿನ ಕಾರಣಗಳು ಏನು? ಬನ್ನಿ ನೋಡೋಣ. ಭಾರತದ ಚೀಫ್ ಜಸ್ಟಿಸ್ ಪ್ರಕರಣವೊಂದರ ವಿಚಾರಣೆಯ ಸಂದರ್ಭದಲ್ಲಿ ಯೋಗ್ಯತೆಯನ್ನ ಬೆಳೆಸಿಕೊಳ್ಳದ ಕೆಲ ಯುವಕರು ಪರಾನ್ನ ಜೀವಿಗಳಾಗಿದ್ದಾರೆ, ಅವರು ಕಾಕ್ರೋಚ್ ತರ ಕಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಆಡಿದ್ದ ಮಾತುಗಳು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಮೀಮ್ ಪೇಜ್ಗೆ, ಆನಂತರ ಪರೀಕ್ಷಾ ಅಕ್ರಮಗಳ ಹೆಸರಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ಕಾರಣ ಆಗಿದ್ದು, ಶಿಕ್ಷಣ ಮಂತ್ರಿಯ ರಾಜೀನಾಮೆ ಆಗಿದ್ದು, ಇದೆಲ್ಲ ನಿಮಗೆ ಗೊತ್ತು. ಈಗ ಅದೇ ತರ E20 ಜನತಾ ಪಾರ್ಟಿ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪಕ್ಷ ಹುಟ್ಟುಕೊಂಡಿದೆ. ಅದು ಕೂಡ ನಿಧಾನವಾಗಿ ತನ್ನ ಫಾಲೋವರ್ಸ್ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಸರ್ಕಾರ ಪೆಟ್ರೋಲ್ಗೆ ಎಥನಾಲ್ ಮಿಶ್ರಣ ಮಾಡ್ತಾ ಇರೋದ್ರಿಂದ ವಾಹನಗಳು ಸಮಸ್ಯೆಗೀಡಾಗ್ತಾ ಇವೆ. ಹೀಗಾಗಿ ಅದನ್ನ ನಿಲ್ಲಿಸಬೇಕು ಅನ್ನೋದು ಈ E20 ಪಕ್ಷದ ಡಿಮ್ಯಾಂಡ್. ಸ್ನೇಹಿತರೆ, ಇವತ್ತು ನಾವು ಯಾವುದೇ ಪೆಟ್ರೋಲ್ ಪಂಪಲ್ಲಿ ನಮ್ಮ ಕಾರು ಬೈಕುಗಳಿಗೆ ಪೆಟ್ರೋಲ್ ತುಂಬಿಸಿದ್ರು ಕೂಡ ಅಲ್ಲೆಲ್ಲೂ ಪ್ಯೂರ್ ಪೆಟ್ರೋಲ್ ಸಿಗ್ತಾ ಇಲ್ಲ. ಸಿಗ್ತಾ ಇರೋದು E20 ಪೆಟ್ರೋಲ್. E20 ಅಂದ್ರೆ ಪೆಟ್ರೋಲ್ 80% ಮತ್ತು 20% ಎಥನಾಲ್ ಅನ್ನ ಹೊಂದಿರುವ ಇಂಧನ. 2026 ಏಪ್ರಿಲ್ 1ರಿಂದ ದೇಶದಾದ್ಯಂತ ಎಲ್ಲ ಬಂಕುಗಳಲ್ಲೂ E20 ಪೆಟ್ರೋಲ್ ಅನ್ನೋದು ಕಡ್ಡಾಯಗೊಂಡಿದೆ. ನಮ್ಮಲ್ಲಿ ಪೆಟ್ರೋಲ್ ನಿಕ್ಷೇಪಗಳಿಲ್ಲ. ಭಾರತ ಕ್ರೂಡ್ ಆಯಿಲ್ ಅನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಳುತ್ತೆ. ನಮ್ಮದು ಅತಿ ಹೆಚ್ಚು ಕ್ರೂಡ್ ಇಂಪೋರ್ಟ್ ಮಾಡ್ಕೊಳ್ಳೋ ಜಗತ್ತಿನ 2ನೇ ಅತಿ ದೊಡ್ಡ ದೇಶ. ಕ್ರೂಡ್ ಹಾಗೂ ಚಿನ್ನ ನಮ್ಮ ವಿದೇಶಿ ವಿನಿಮಯದ ಸಾಕಷ್ಟು ಭಾಗವನ್ನ ತಿಂದು ಹಾಕತ್ತೆ. ಸೊ ಅದರ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಬೇಕು. ಜೊತೆಗೆ ದೇಶದ ಪ್ರಜೆಗಳಿಗೆ ಎನರ್ಜಿ ಸೆಕ್ಯೂರಿಟಿ ಕೂಡ ಒದಗಿಸಬೇಕು. ವಾಹನಗಳು ಮತ್ತು ಅವುಗಳ ಇಂಧನದ ಕಾರಣದಿಂದ ಆಗ್ತಾ ಇರೋ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬೇಕು. ಜೊತೆಗೆ ರೈತರ ಆದಾಯ ಕೂಡ ಹೆಚ್ಚಾಗಬೇಕು. ಕೃಷಿ ಉತ್ಪನ್ನಗಳನ್ನ ಬೇರೆ ಕಾರಣಗಳಿಗೆ ಕೂಡ ಬಳಕೆ ಮಾಡಿ ಅವುಗಳಿಗೆ ಮೌಲ್ಯವನ್ನ ಹೆಚ್ಚು ಮಾಡಬೇಕು. ಹೀಗೆ ನಾನಾ ಕಾರಣಗಳನ್ನು ಇಟ್ಕೊಂಡು ಸರ್ಕಾರ ಪೆಟ್ರೋಲಿಗೆ ಎಥನಾಲ್ ಅನ್ನ ಮಿಕ್ಸ್ ಮಾಡೋ ಯೋಚನೆಯನ್ನು ಮಾಡಿತು. ಹಾಗೆ ನೋಡಿದ್ರೆ ಈ ಎಥನಾಲ್ ಅನ್ನೋದು ಮೋದಿ ಸರ್ಕಾರದ ಅಕೌಂಟಿಗೇನು ಪೂರ್ತಿಯಾಗಿ ಸೇರ್ಕೊಳ್ಳೋದಿಲ್ಲ. ಆದ್ರೂ ಇದು ಬಿಜೆಪಿಯ ಕೊಡುಗೆನೆ. ಯಾಕೆಂದ್ರೆ ಈ ಎಥನಾಲ್ ನ ಪ್ಲಾನ್ ಶುರುವಾಗಿದ್ದು 2001ರಲ್ಲಿ. ಆನಂತರ 2003ರಲ್ಲಿ 5% ಎಥನಾಲ್ ಅನ್ನ ಮಿಕ್ಸ್ ಮಾಡಿದ ಪೆಟ್ರೋಲ್ ಅನ್ನ ಬಳಸೋದಿಕ್ಕೆ ಶುರು ಮಾಡಿದ್ರು. ಮುಂದೆ UPA ಸರ್ಕಾರ ಕೂಡ ಇದನ್ನ ಮುಂದುವರಿಸಿತು. 2006ರಲ್ಲಿ ಅದನ್ನ ಅವರು 9 ರಾಜ್ಯಗಳಿಂದ 20 ರಾಜ್ಯಗಳಿಗೆ ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಣೆ ಮಾಡಿದ್ರು. 2013ರಲ್ಲಿ ಅದರ ವಿಸ್ತರಣೆ ಮತ್ತಷ್ಟು ಆಯಿತು. ದೇಶದಾದ್ಯಂತ E5 ಅಂದ್ರೆ 5% ಎಥನಾಲ್ ಅನ್ನ ಹೊಂದಿದ್ದ ಪೆಟ್ರೋಲ್ ಮಾರಾಟ ಶುರು ಆಯಿತು. ಇನ್ನು 2018ರಲ್ಲಿ ನ್ಯಾಷನಲ್ ಬಯೋಫ್ಯೂಯಲ್ ಪಾಲಿಸಿ ರಚನೆ ಆಯಿತು. 2021ರಲ್ಲಿ 20% ಬ್ಲೆಂಡಿಂಗ್ ನ ಪರೀಕ್ಷೆಗಳು ಶುರುವಾದವು. ಅದನ್ನ 2030ರ ಹೊತ್ತಿಗೆ ದೇಶದಾದ್ಯಂತ ಜಾರಿಗೆ ತರೋ ಗುರಿಯನ್ನ ಹಾಕೊಳ್ಳಾಯಿತು. ಆದ್ರೆ 2030ರವರೆಗೆಲ್ಲ ಇದಕ್ಕಾಗಿ ಕಾಯಬೇಕಾದ ಅಗತ್ಯ ಬೀಳಲಿಲ್ಲ. 2025-26ಕ್ಕೆ ಎಲ್ಲ ಸಿದ್ಧತೆಗಳು ಮುಗಿದು ಹೋದ್ವು. 26ರ ಏಪ್ರಿಲ್ನಿಂದ ದೇಶದಾದ್ಯಂತ E20 ಬಳಕೆ ಕಡ್ಡಾಯ ಕೂಡ ಆಗೋಯ್ತು. ಸಮಸ್ಯೆ ಶುರುವಾಗಿದ್ದು ಇಲ್ಲಿಂದಾನೆ.
ಹೊಸದಾಗಿ ನಿರ್ಮಾಣ ಆದ ವಾಹನಗಳು E20ಗೆ ಹೊಂದಾಣಿಕೆ ಆಗುವ ಇಂಜಿನ್ಗಳನ್ನು ತಯಾರು ಮಾಡಿರುವುದಾಗಿ ಹೇಳಿಕೊಂಡು, ಆದರೆ 2023ಕ್ಕೂ ಮೊದಲಿನ ವಾಹನಗಳಿದ್ವಲ್ಲ ಅವುಗಳಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ ಅನ್ನೋ ಆರೋಪಗಳು ಕೇಳಿಬಂದವು. ಈ E20 ಇಂಧನದಿಂದ ಇಂಜಿನ್ ಸರಿಯಾಗಿ ಸ್ಟಾರ್ಟ್ ಆಗೋದಿಲ್ಲ, ಐಡ್ಲಿಂಗ್ ಅಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ, ಫಿಲ್ಟರ್ ಬ್ಲಾಕ್ ಆಗ್ತಾ ಇದೆ, ಎಥನಾಲ್ ತೇವಾಂಶವನ್ನ ಹೀರಿಕೊಳ್ಳೋದ್ರಿಂದ ಟ್ಯಾಂಕ್ ನ ತಳದಲ್ಲಿ ತುಕ್ಕು ಹಿಡಿಯೋದಕ್ಕೆ ಶುರುವಾಗ್ತಾ ಇದೆ, ಪೈಪುಗಳಲ್ಲಿನ ಕೊಳೆ ಮೇಲೆದ್ದು ಇಂಜೆಕ್ಟರ್ ಸಮಸ್ಯೆಗೆ ತುತ್ತಾಗ್ತಾ ಇದೆ, ರಬ್ಬರ್ ಸೀಲುಗಳು ಊದಿಕೊಳ್ತಾ ಇವೆ, ಆ ನಂತರ ಬಿರುಕು ಬಿಡ್ತಾ ಇವೆ ಮುಂತಾದ ಆರೋಪಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರುವುದಕ್ಕೆ ಶುರುವಾದವು. ಸೋಷಿಯಲ್ ಮೀಡಿಯಾದಲ್ಲಿ ಇದು ಟ್ರೆಂಡಿಂಗ್ ವಿಷಯ ಕೂಡ ಆಯಿತು. ಹಾಗೆ ಇಲ್ಲಿ ಮುಖ್ಯವಾಗಿ E20 ಪೆಟ್ರೋಲ್ ನಿಂದ ಮೈಲೇಜ್ ಕಡಿಮೆ ಆಗ್ತಾ ಇದೆ ಅನ್ನೋ ಆರೋಪ ಕೂಡ ಇತ್ತು. ಸರ್ಕಾರ ಮೇಲಿನ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕ್ತು, ಆದ್ರೆ ಮೈಲೇಜ್ ವಿಷಯದಲ್ಲಿ ಸ್ವಲ್ಪ ಅದು ಕಡಿಮೆ ಆಗ್ತಾ ಇರೋದು ನಿಜ ಅಂತ ಸರ್ಕಾರ ಕೂಡ ಒಪ್ಕೊಳ್ತು. ಇಲ್ಲಿ E20 ಇಂಧನ ದಕ್ಷತೆ ಗಣನೀಯವಾಗಿ ಕಡಿಮೆ ಇದೆ ಅನ್ನೋದು ಸರಿಯಲ್ಲ, ಆದ್ರೆ E10ಗೆ ಟ್ಯೂನ್ ಆದ ಕಾರುಗಳಲ್ಲಿ 1% 2% ಮತ್ತು ಇನ್ನಿತರ ಕಾರುಗಳಲ್ಲಿ 3-6% ಮೈಲೇಜ್ ಇಳಿಕೆ ಆಗಬಹುದು ಅಷ್ಟೇ ಅಂತ ಪೆಟ್ರೋಲಿಯಂ ಸಚಿವಾಲಯ ಹೇಳ್ತು. E20 ಇಂದ ಇಂಜಿನ್ಗಳು ವಿಫಲವಾಗಿವೆ ಅನ್ನೋ ತರದ ಒಂದೇ ಒಂದು ಪ್ರಕರಣ ಕೂಡ ಇಲ್ಲ ಅಂತ ಕೂಡ ಅವ್ರು ಹೇಳ್ಕೊಂಡ್ರು. ಇಲ್ಲಿ ಮೈಲೇಜ್ ಕಡಿಮೆ ಆಗೋದು ಸಹಜ, ಯಾಕೆಂದ್ರೆ ನಾರ್ಮಲ್ ಪೆಟ್ರೋಲ್ ಅಲ್ಲಿ ಎನರ್ಜಿ ಕಂಟೆಂಟ್ ವ್ಯಾಲ್ಯೂ ಸುಮಾರು 45-46 ಮೆಗಾ ಜೌಲ್ಸ್ ನಷ್ಟಿರುತ್ತೆ. ಇದೇ E20 ಬ್ಲೆಂಡೆಡ್ ಪೆಟ್ರೋಲ್ ಅಲ್ಲಿ ಸುಮಾರು 32-35 ಇರುತ್ತೆ. ಹೀಗಾಗಿ ಎನರ್ಜಿ ಕಂಟೆಂಟ್ ವ್ಯಾಲ್ಯೂ ಕಡಿಮೆ ಆಗೋದ್ರಿಂದ ಮೈಲೇಜ್ ಕೂಡ ಕಡಿಮೆ ಆಗುತ್ತೆ. ಆದ್ರೆ 2023 ಹಾಗೂ ಅದಕ್ಕಿಂತ ಹಿಂದಿನ ವಾಹನಗಳನ್ನ ಬಳಸ್ತಾ ಇದಾರಲ್ಲ ಅವರ ಇಂಜನ್ನುಗಳು E20ಗೆ ಸಂಪೂರ್ಣವಾಗಿ ಟ್ಯೂನ್ ಆಗಿವೆಯಾ ಇಲ್ವಾ, ಆ ವಾಹನಗಳಲ್ಲಿ ನಿಜವಾದ ಸಮಸ್ಯೆ ಏನು, ಈ ಬಗ್ಗೆ ಒಂದು ಪಾರದರ್ಶಕ ಹಾಗೂ ತಟಸ್ಥ ಪರೀಕ್ಷೆ ನಡಿಬೇಕಿದೆ. ಅದರ ಫಲಿತಾಂಶ ಬಹಿರಂಗಗೊಳ್ಳಬೇಕು. ಇಲ್ಲಿ ಅಕಸ್ಮಾತ್ ಆ ವಾಹನಗಳು ಸಮಸ್ಯೆಗೀಡಾಗ್ತಾ ಇರೋದು ನಿಜ ಅನ್ನೋದಾದ್ರೆ E20 ಹೇರಿಕೆ ಅನ್ಯಾಯ ಅನ್ನಿಸ್ಕೊಳ್ಳುತ್ತೆ. ಅದನ್ನ ಸರಿಪಡಿಸೋದಕ್ಕೆ ಸರ್ಕಾರ ಎರಡೂ ಪೆಟ್ರೋಲ್ಗಳನ್ನ ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು. ಜನ ಅವರಿಗೆ ಯಾವುದು ಬೇಕೋ ಅದನ್ನ ಖರೀದಿ ಮಾಡ್ತಾರೆ. ಕಡಿಮೆ ಬೆಲೆ ಪೆಟ್ರೋಲ್ ಬೇಕಿದ್ರೆ ವಾಹನಗಳು ತಡೆಯುತ್ತವೆ ಅನ್ನೋದಾದ್ರೆ E20 ಬಳಸ್ತಾರೆ, ಇಲ್ಲದೇ ಇದ್ರೆ ಮೊದಲಿನ E10 ಪೆಟ್ರೋಲ್ ಅಥವಾ E5 ಪೆಟ್ರೋಲ್ ಅನ್ನ ಬಳಕೆ ಮಾಡ್ತಾರೆ. ಆಯ್ಕೆಯ ಅವಕಾಶವನ್ನ ಕೊಡಬೇಕಾದದ್ದು ಪೆಟ್ರೋಲಿಯಂ ಇಲಾಖೆಯ ಕರ್ತವ್ಯ ಆಗಬೇಕಿತ್ತು, ಆದ್ರೆ ಇಲ್ಲಿ ಅದು ಆಗಿಲ್ಲ. ಹೀಗಾಗಿ E20 ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ E20 ಜನತಾ ಪಾರ್ಟಿ ಅನ್ನೋ ಸೋಷಿಯಲ್ ಮೀಡಿಯಾ ಅಭಿಯಾನ ಆರಂಭಗೊಂಡಿದೆ. ಅದು ನಿಧಾನವಾಗಿ ಜನ ಬೆಂಬಲವನ್ನ ಕೂಡ ಪಡ್ಕೊಳ್ತಾ ಹೋಗ್ತಾ ಇದೆ. ಇನ್ನು ಎಲ್ಲದಕ್ಕೂ ಕೆಮರಾ ಮುಂದೆ ಕಾಣಿಸ್ಕೊಳ್ಳೋ ಕೆಲವರು ಇದ್ದಾರೆ. E20 ವಿಷಯಕ್ಕೂ ಅವರಿಗಾಗಲೇ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಆ ಇಂಧನವನ್ನ ಬಳಸಿ ನನ್ನ ಗೂಡ್ಸ್ ಗಾಡಿ ಹಾಳಾಯ್ತು, ಅದರ ಇಂಜಿನ್ ಸೀಸ್ ಆಯ್ತು, E20 ಡೀಸೆಲ್ ನಮಗೂ ಬೇಡ ಅಂತ ಹೇಳೋದಕ್ಕೆ ಅವರು ಶುರು ಮಾಡಿದ್ದಾರೆ. ಅದೇನು ಮೀಡಿಯಾಗಳೇ ಇಂಥವ್ರನ್ನ ಹುಡುಕೊಂಡು ಹೋಗುತ್ತವೋ ಅಥವಾ ಅವರೇ ಕ್ಯಾಮರಾಗಳ ಮುಂದೆ ಬರ್ತಾರೋ ಗೊತ್ತಿಲ್ಲ. E20 ಅನ್ನೋದು ಡೀಸೆಲ್ ಅಲ್ಲ, ಪೆಟ್ರೋಲ್ ಮಿಶ್ರಣ. ಇನ್ನು ಮುಂದೆ ಡೀಸೆಲ್ಗೆ ಕೂಡ 15% ಇಸೋಬುಟನಾಲ್ ಮಿಶ್ರಣದ ಬಗ್ಗೆ ಗಡ್ಕರಿ ಹೇಳ್ತಾ ಇದ್ದಾರೆ. ನನಗಿಲ್ಲಿ ಅರ್ಥ ಆಗದೆ ಇರೋ ವಿಷಯ ಏನು ಅಂದ್ರೆ, ಈ ಡೀಸೆಲ್ಲು ಪೆಟ್ರೋಲು ಅವುಗಳ ಬ್ಲೆಂಡಿಂಗ್ ಬಗ್ಗೆ ಗಡ್ಕರಿ ಯಾಕೆ ಹೇಳೋದಕ್ಕೆ ಶುರು ಮಾಡ್ತಾರೆ? ಅದ್ರ ಬಗ್ಗೆ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅಲ್ವಾ ಮಾತಾಡಬೇಕು. ಅಂದಹಾಗೆ ದೆಹಲಿಯಲ್ಲಿ E85 ಅಂದ್ರೆ 85% ಎಥನಾಲ್ ಮಿಶ್ರಣದ ತೈಲ ಕೂಡ ಶುರುವಾಗಿದೆ. ಅದನ್ನ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಉದ್ಘಾಟನೆ ಮಾಡಿದ್ದಾರೆ. ಗೆಳೆಯರೆ, ಇಲ್ಲಿ ಎಥನಾಲ್ ಅನ್ನ ಕಬ್ಬು ಅರೆದ ನಂತರ ಸಿಗೋ ಮೊಲಾಸಿಸ್ನಿಂದ ಜೋಳ, ಭತ್ತ, ಅಕ್ಕಿ ನುಚ್ಚು, ಗೋಧಿ ನುಚ್ಚು ಮುಂತಾದವುಗಳಿಂದ ತಯಾರು ಮಾಡ್ತಾರೆ. ಇದು ರೈತರ ಬೆಳೆಗೊಂದಷ್ಟು ಬೆಲೆ ಹೆಚ್ಚು ಮಾಡಿದ್ರೆ ಸಂತೋಷನೇ. ಜೊತೆಗೆ ಎಥನಾಲ್ ಮಿಶ್ರಣದಿಂದ ಪೆಟ್ರೋಲಿನ ಬೆಲೆ ಕಡಿಮೆ ಆಗುತ್ತೆ, ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದೇನೇ ಇರ್ಲಿ, ತಮ್ಮ ವಾಹನಗಳಿಗೆ ಏನನ್ನ ಖರೀದಿ ಮಾಡಬೇಕು, ಏನನ್ನ ಬಳಸಬೇಕು ಅನ್ನೋ ಆಯ್ಕೆ ಜನರದ್ದಾಗಿರ್ಬೇಕು. ಅವರು ಕಡಿಮೆ ಬೆಲೆಯ ಪೆಟ್ರೋಲ್ ಬೇಕಾದ್ರೆ E20 ಬಳಸ್ತಾರೆ. ಇನ್ನು ಹೆಚ್ಚು ಹಣ ಕೊಡೋ ಶಕ್ತಿ ಇರೋರು ಅವರಿಗೆ ಬೇಕಾದ ಪೆಟ್ರೋಲ್ ಅನ್ನ ಬಳಸ್ತಾರೆ. ಆ ಅವಕಾಶವನ್ನ ಜನಕ್ಕೆ ಬಿಟ್ಟು ಬಿಡಬೇಕು ಅನ್ನೋದು ಇಲ್ಲಿ ಡಿಮ್ಯಾಂಡ್. ಇನ್ನು ಎರಡನೆಯದು ರಿಸರ್ವೇಶನ್ ಹಟಾವೋ ಆಂದೋಲನ. ಇದು ಕೂಡ ಇನ್ಸ್ಟಾಗ್ರಾಮ್ ಆಧಾರಿತ ಸೋಷಿಯಲ್ ಮೀಡಿಯಾ ಆಂದೋಲನವಾಗಿ ಶುರುವಾಗಿದೆ. ಸಿಜೆಪಿಯ ಥರಾನೆ. ಇಲ್ಲಿ ರಿಸರ್ವೇಶನ್ ವಿರೋಧಿ ದಳ ಅಂತ 1999ರಿಂದ ಪಂಜಾಬ್ ಅಲ್ಲೊಂದು ನೋಂದಾಯಿತ ರಾಜಕೀಯ ಪಕ್ಷ ಇದೆ. ಅದು ಇದು ಒಂದೇ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸದ್ಯಕ್ಕೆ ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಅದು ಬೇರೆ, ಇದು ಬೇರೆ. ಈ ರಿಸರ್ವೇಶನ್ ಹಟಾವೋ ಅನ್ನೋದು ಕೂಡ ಸಿಜಿಪಿಯ ನೀಟ್ ಹೋರಾಟ ವೇದಿಕೆಯಲ್ಲಿ ಸದ್ದು ಮಾಡ್ತು. ಆದ್ರೆ ಆ ವಿಷಯದಲ್ಲಿ ಸುಧಾರಣೆ ಬಯಸಿ ಜಂತರ್ ಮಂತರ್ಗೆ ಹೋದವರಿಗೆ ಅಲ್ಲಿ ಮಾತಾಡೋದಿಕ್ಕೆ, ತಮ್ಮ ವಿಷಯ ಮಂಡಿಸೋದಿಕ್ಕೆ ಅವಕಾಶ ಸಿಗಲಿಲ್ಲ. ಸೊ ಅವರು ಕೂಡ ಈಗ ರಿಸರ್ವೇಶನ್ ಹಟಾವೋ ಆಂದೋಲನ ಅಂತ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗಾಗಲೇ ಸುಮಾರು 5 ಮಿಲಿಯನ್ ವರೆಗೆ ಫಾಲೋವರ್ಸ್ ಶುರುವಾಗಿದ್ದಾರೆ. ಇಲ್ಲವರ ಡಿಮ್ಯಾಂಡು ಜಾತಿ ಆಧಾರಿತ ಮೀಸಲಾತಿ ವ್ಯವಸ್ಥೆ ಕೊನೆಗೊಳ್ಳಬೇಕು ಅನ್ನೋದು. ಕಾಲೇಜು ಪ್ರವೇಶ ಮತ್ತು ಸರ್ಕಾರಿ ಉದ್ಯೋಗಗಳು ಅರ್ಹತೆ ಅಂಕಗಳ ಆಧಾರದಲ್ಲಿರಬೇಕು. ಸಾಮಾಜಿಕ ಕಾಳಜಿ ಇದ್ದರೆ, ಆರ್ಥಿಕ
ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಜಾತಿ ನೋಡದೆ ಮೀಸಲಾತಿಯನ್ನ ಕೊಡ್ಲಿ, ಬಡವರ ಮನೆಯ ಮಕ್ಕಳಿಗೆ ಶ್ರೀಮಂತರ ಹಾಗೆ ಖಾಸಗಿ ಕಾಲೇಜುಗಳಲ್ಲಿ ಕಲಿಯೋ ಅವಕಾಶ ಇರುವುದಿಲ್ಲ, ಅದಕ್ಕವರ ಆರ್ಥಿಕ ಶಕ್ತಿ ಸಪೋರ್ಟ್ ಕೂಡ ಮಾಡೋದಿಲ್ಲ, ಅಂಥವರಿಗೆ ಬೆಂಬಲದ ಅಗತ್ಯ ಇರುತ್ತೆ, ಕೊಡಿ, ಆದ್ರೆ ಅದಕ್ಕೆ ಜಾತಿ ನೋಡೋದಿಕ್ಕೆ ಹೋಗಬೇಡಿ ಅನ್ನೋದು ಇವರ ಬೇಡಿಕೆ. ಈ ಗುಂಪು ಯಾವುದೇ ರಾಜಕೀಯ ಪಕ್ಷದ ಜೊತೆ ಸಂಬಂಧ ಇಲ್ಲ ಅಂತ ಹೇಳ್ಕೊಳ್ಳುತ್ತೆ. ಅಫ್ಕೋರ್ಸ್ ರಿಸರ್ವೇಶನ್ ಅನ್ನ ರದ್ದು ಮಾಡಿ ಅಂತ ಕೇಳೋರನ್ನ ಯಾವ ರಾಜಕೀಯ ಪಕ್ಷನೂ ಸದ್ಯಕ್ಕೆ ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಜಾತಿ ಅನ್ನೋ ಜೇನುಗೂಡಿಗೆ ಕಲ್ಲು ಹೊಡೆಯೋದಕ್ಕೆ ಯಾರು ತಾನೇ ಸಿದ್ಧ ಆಗ್ತಾರೆ. ಆದ್ರೆ ಈ ಪೇಜ್ ಫಾಲೋವರ್ಸ್ ಸಂಖ್ಯೆ ಸ್ಪೀಡ್ ಆಗಿ ಬೆಳೀತಾ ಹೋಗ್ತಾ ಇದೆ. 2 ದಿನಗಳಲ್ಲಿ ಲಕ್ಷಗಳಿಂದ ಅದು ಮಿಲಿಯನ್ ಸಂಖ್ಯೆಗೆ ಜಿಗಿತವನ್ನ ಕಾಣ್ತಾ ಇದೆ. ಇನ್ನು ರಿಸರ್ವೇಶನ್ ಹಟಾವೋಗೆ ಬೆಂಬಲ ಕೊಡ್ತಾ ಇರೋರು ಮುಖ್ಯವಾಗಿ ಯುವ ಜನ ಮತ್ತು ಸಾಮಾಜಿಕ ಜಾಲತಾಣದ ಬಳಕೆದಾರರು. ಇದನ್ನು ಪ್ರಾರಂಭಿಸಿದ್ದು ಯಾರು ಅನ್ನೋ ಬಗ್ಗೆ ಕೂಡ ಇನ್ನೂ ನಿರ್ದಿಷ್ಟವಾಗಿ ಏನೂ ಗೊತ್ತಾಗಿಲ್ಲ. ಇನ್ನು ಸದ್ಯಕ್ಕೆ ಸರ್ಕಾರ ಎಸ್ಸಿಗೆ 15%, ಎಸ್ಟಿಗೆ 7.5%, ಒಬಿಸಿಗೆ 27%ನಷ್ಟು ಮೀಸಲಾತಿಯನ್ನು ಕೊಡ್ತಾ ಇದೆ. ಇದರ ಜೊತೆಗೆ 2019ರ 103ನೇ ತಿದ್ದುಪಡಿ ಮೂಲಕ ಬಂದ EWS ಅಂದ್ರೆ ಆರ್ಥಿಕವಾಗಿ ಹಿಂದುಳಿದ ಸಾಮಾನ್ಯ ವರ್ಗಕ್ಕೆ 10% ಮೀಸಲಾತಿ ಸಿಗ್ತಾ ಇದೆ. ಇಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗದಲ್ಲಿ ಎಲ್ಲರೂ ಸೇರ್ಕೋತಾರೆ, ಅದಕ್ಕೆ ಜಾತಿ ಇಲ್ಲ. ಒಟ್ಟಾರೆ ಇದು 59.5% ಅನ್ನ ತಲುಪ್ತಾ ಇದೆ. ಇದರ ಜೊತೆಗೆ ದಿವ್ಯಾಂಗರಿಗೆ ಪ್ರತ್ಯೇಕವಾಗಿ 4% 5% ಮೀಸಲಾತಿ ಇದೆ. ಗೆಳೆಯರೆ, ಇಲ್ಲಿ ಮೀಸಲಾತಿ ಅನ್ನೋದು ಮೆರಿಟ್ಗೆ ವಿರುದ್ಧ ಅಲ್ಲ, ಬದಲಿಗೆ ಐತಿಹಾಸಿಕ ಜಾತಿ ತಾರತಮ್ಯ ಏನು ನಮ್ಮಲ್ಲಿ ನಡ್ಕೊಂಡು ಬರ್ತಾ ಇದೆ ಅದನ್ನು ಸರಿಪಡಿಸುವ ಸಂವಿಧಾನಬದ್ಧ ಸಕಾರಾತ್ಮಕ ಕ್ರಮ ಅನ್ನೋದು ಹಲವು ನಾಯಕರ ನಿಲುವು. ಈಗಿನ ಮೀಸಲಾತಿಗೆ 50% ಮಿತಿ ಏನಿದೆ ಅದನ್ನು ಕೂಡ ರದ್ದು ಮಾಡಿ ಮೀಸಲಾತಿಯನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಡಬೇಕು ಅಂತ ಕೂಡ ಕೆಲವರು ಒತ್ತಾಯ ಮಾಡ್ತಾ ಇದ್ದಾರೆ. ಜಾತಿಯ ಕಾರಣಕ್ಕೆ ತುಳಿತಕ್ಕೊಳಗಾದ ವರ್ಗಗಳೇನಿವೆ ಅವುಗಳನ್ನ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಮೇಲೆತ್ತುವ ನಿಟ್ಟಲ್ಲಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ರೂಪುಗೊಂಡಿರೋದು ಈ ಮೀಸಲಾತಿ ವ್ಯವಸ್ಥೆ. ಹೀಗಾಗಿ ಅದು ಮುಂದುವರಿಬೇಕು ಅನ್ನೋದು ಮೀಸಲಾತಿಯನ್ನು ಬೆಂಬಲಿಸುವವರ ವಾದ. ಹಾಗೆ ಮೀಸಲಾತಿಯ ಕಾರಣಕ್ಕೆ ನಮ್ಮ ಅವಕಾಶಗಳು ಕಡಿಮೆ ಆಗ್ತಾ ಇವೆ, ನಾವು ತುಳಿತಕ್ಕೊಳಗಾಗ್ತಾ ಇದ್ದೀವಿ, ಉತ್ತಮ ಅಂಕಗಳನ್ನು ಗಳಿಸಿ ಕೂಡ ನಾವು ಅವಕಾಶ ವಂಚಿತರಾಗ್ತಾ ಇದ್ದೀವಿ ಅನ್ನೋದು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಹಾಗೂ ಯುವಕರ ಅಳಲು. ಜಾತಿಯ ಬದಲು ಆರ್ಥಿಕ ಮಾನದಂಡಗಳ ಮೇಲೆ ಅವಕಾಶಗಳು ಸಿಗಲಿ ಅಂತ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ಮೀಸಲಾತಿ ಅನ್ನೋ ವಿಷಯ ಬಂದಾಗ ಕ್ರೀಮಿ ಲೇಯರ್ ಬಗ್ಗೆ ಈ ಹಿಂದೆ ನ್ಯಾಯಾಲಯ ಕೂಡ ಹೇಳಿತ್ತು. ಇಲ್ಲಿ ಮೀಸಲಾತಿಯನ್ನು ಪಡ್ಕೊಂಡವರೇ ಪಡ್ಕೋತಾ ಹೋಗೋ ವ್ಯವಸ್ಥೆಯ ಬಗ್ಗೆ ಕಳವಳವನ್ನು ಕೂಡ ವ್ಯಕ್ತಪಡಿಸಲಾಯಿತು. ಸಾಕಷ್ಟು ಜನಾಂಗಗಳು ಮತ್ತು ಸಾಕಷ್ಟು ಜನ ಇವತ್ತಿಗೂ ಕೂಡ ಅರ್ಹತೆ ಇದ್ದು ಮೀಸಲಾತಿಯ ಅವಕಾಶಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾರದನ್ನ ಈಗಾಗಲೇ ಬಳಸ್ಕೊಂಡು ಮೇಲೆ ಬಂದಿದ್ದಾರೆ ಅವರೇ ಮತ್ತೆ ಮತ್ತೆ ಅದನ್ನು ಬಳಸ್ತಾ ಹೋಗ್ತಾ ಇದ್ದಾರೆ. ಇದು ಸರಿ ಹೋಗಬೇಕು. ಕ್ರೀಮಿ ಲೇಯರ್ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಜೊತೆಗೆ ಒಳ ಮೀಸಲಾತಿ ವ್ಯವಸ್ಥೆ ಜಾರಿಯಾಗಬೇಕು. ತುಳಿತಕ್ಕೊಳಗಾದ ಸಮುದಾಯದಲ್ಲೇ ಇನ್ನೂ ತುಳಿತಕ್ಕೊಳಗಾಗ್ತಾ ಇರೋ ವರ್ಗಗಳೇನಿವೆ ಅವುಗಳಿಗೆ ಸಾಂವಿಧಾನಿಕ ಹಕ್ಕುಗಳು ಸಿಗುವ ಹಾಗಾಗಬೇಕು ಅನ್ನೋ ವಾದ ಮತ್ತು ಬೇಡಿಕೆ ಕೂಡ ಸಾಕಷ್ಟು ವರ್ಷಗಳಿಂದ ಇದೆ. ನಮ್ಮಲ್ಲಿ ರಾಜಕಾರಣಿಗಳು, ಶಾಸಕರು, ಮಂತ್ರಿಗಳು, IAS IPS ಅಧಿಕಾರಿಗಳು, ಸರ್ಕಾರಿ ನೌಕರರ ಮಕ್ಕಳು ಇವರೆಲ್ಲ ಮತ್ತೆ ಮತ್ತೆ ಮೀಸಲಾತಿ ಪಡಿತಾ ಹೋದ್ರೆ ಆ ಸಮುದಾಯದ ಕಟ್ಟಕಡೆಯ ಹಂತದಲ್ಲಿನ ಅರ್ಹರಿಗೆ ಈ ಮೀಸಲಾತಿ ಯಾವ ಕಾಲಕ್ಕೆ ಸಿಗಬೇಕು? ಇದು ಕೂಡ ಸಾಕಷ್ಟು ಜನ ಕೇಳ್ತಾ ಇರೋ ಪ್ರಶ್ನೆ. ಇಂಥ ಸಂದರ್ಭದಲ್ಲಿ ರಿಸರ್ವೇಶನ್ ಹಟಾವೋ ಆಂದೋಲನದ ಹೆಸರಲ್ಲಿ ಶುರುವಾಗಿರೋ ಪೇಜ್ ವಿಪರೀತ ಬೆಂಬಲಿಗರನ್ನ ಪಡ್ಕೊಳ್ತಾ ಹೋಗ್ತಾ ಇದೆ. ಇದನ್ನ ರಾಜಕೀಯ ಪಕ್ಷಗಳು ಬೆಂಬಲಿಸುತ್ತವೆ ಅನ್ನೋ ನಂಬಿಕೆ ಅಂತೂ ಖಂಡಿತ ಇಲ್ಲ. ಆದ್ರೆ CJP ಥರ ಇವರು ಕೂಡ ಜಂತರ್ ಮಂತರ್ಗೆ ಬಂದು ಕೂತ್ರೆ ಅಲ್ಲಿ ಕೂಡ ಇವರ ಹಿಂದೆ ಯಾರಾದರೂ ನಿಂತು ಒಂದಷ್ಟು ಬೆಂಬಲ ಕೊಡೋದಕ್ಕೆ ಶುರು ಮಾಡಿದ್ರೆ ಸರ್ಕಾರಕ್ಕೆ ಇದು ನಿಜವಾದ ತಲೆಬಿಸಿಗೆ ಕಾರಣ ಆಗತ್ತೆ. ಇವರ ಡಿಮ್ಯಾಂಡ್ ಅನ್ನು ಒಪ್ಪಿದ್ರೆ ವೋಟ್ ಬ್ಯಾಂಕ್ ಕೈ ತಪ್ಪುತ್ತೆ, ಒಪ್ಪದೇ ಇದ್ರೆ ಪ್ರತಿಭಟನೆಯ ಕಾವು ಅನ್ನೋ ಹಾಗಾಗತ್ತೆ. ಇದನ್ನ ಕೇಂದ್ರ ಹೇಗೆ ಹ್ಯಾಂಡಲ್ ಮಾಡ್ಕೊಳ್ಳುತ್ತೆ ಕಾದು ನೋಡಬೇಕು. ಗೆಳೆಯರೆ, E20 ಮತ್ತು ಈ ರಿಸರ್ವೇಶನ್ ಕುರಿತಾದ ಆಂದೋಲನ ಏನಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಲ್ಲಿ ಅಭಿಪ್ರಾಯಗಳಿಗೆ ಸ್ವಾಗತ ಇದೆ, ಅದು ಪಕ್ಷಾತೀತವಾಗಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.